ಎಲ್ಲರಿಗೂ ಶುಭೋದಯ. ಮಕ್ಕಳೇ, ಕತೆ ಅಂದ್ರೆ ಯಾರಿಗೆ ಇಷ್ಟ ಆಗಲ್ಲ? ಕತೆ ಅಂದ್ರೆ ಎಲ್ಲರಿಗೂ ಕೂಡ. ಹಾಗಾದ್ರೆ ಒಂದು ಕತೆ ಹೇಳ್ತೀನಿ, ಕೇಳಿ ಮಗ. ಒಂದಾನೊಂದು ಊರಲ್ಲಿ ಒಂದು ರಾಜಪುರ ಅಂತಕ್ಕಂಥ ಒಂದು ಪಟ್ಟಣ. ಆ ಪಟ್ಟಣವನ್ನ ಆಳ್ತಿದ್ದಂತಹ ದೊರೆ ಚಂದ್ರಸೇನ ಅಂತಕ್ಕಂಥ. ಆ ಚಂದ್ರಸೇನ ಅಂತಕ್ಕಂಥವನು ದಾನ ಧರ್ಮ ಪೂಜೆ ಪುನಸ್ಕಾರಗಳಿಗೆ ತುಂಬಾನೇ ಪ್ರಖ್ಯಾತಿಯನ್ನ ಪ್ರಸಿದ್ಧಿಯನ್ನ ಪಡ್ಕೊಂಡಿರ್ತಾನೆ. ಅವನಿಗೆ ಒಂದು ಆಸೆ ಇತ್ತು. ಏನು ಅಂತಂದ್ರೆ, ನನ್ನ ಸಾಮ್ರಾಜ್ಯದಲ್ಲಿರ್ತಕ್ಕಂತಹ ಯಾವೊಂದು ಪ್ರಜೆನೂ ಕೂಡ ಏನ್ ಮಾಡಬಾರ್ದು, ಕಷ್ಟ ಹಾಗೇನೆ ಹಣ ಇಲ್ದೇನೆ ಇನ್ಯಾವ ರೀತಿನೂ ಇರಬಾರ್ದು, ಅಂದ್ರೆ ಎಲ್ಲರೂ ಕೂಡ ಸುಖ ಕ್ಷೇಮದಿಂದ ಇರಬೇಕು ಅನ್ನೋದು ಅವನ ಒಂದು ಆಸೆ ಆಗಿತ್ತು. ಅದೇ ರೀತಿ ಪ್ರಜೆಗಳನ್ನು ಕೂಡ ಇಟ್ಕೊಂಡಿದ್ದ. ತುಂಬಾ ಪ್ರೀತಿ ಗೌರವಾದರಗಳಿಂದ ಕಾಣ್ತಾ ಇದ್ದ. ಜೊತೆಗೆ ಅವನು ಪ್ರತಿದಿನ ಏನ್ ಮಾಡ್ತಾ ಇದ್ದ, ಸಂಜೆ ವೇಳೆಯಲ್ಲಿ ತನ್ನ ಮಂತ್ರಿ ಇದ್ದ, ಆ ಮಂತ್ರಿಯ ಜೊತೆ ಏನ್ ಮಾಡ್ತಾ ಇದ್ದ, ಒಂದು ರೌಂಡ್ ಹೋಗ್ತಾ ಇದ್ದ. ಅಂದ್ರೆ ತನ್ನ ಸಾಮ್ರಾಜ್ಯದ ಸುತ್ತ ಹೋಗಿ ಬರ್ತಾ ಇದ್ದ. ಹಿಂಗೆ ಒಂದಿನ ಹೋದಾಗ ಕತ್ತಲಾಯಿತು. ಅಂದ್ರೆ ಸಂಜೆ ಟೈಮ್ ಹೋಗಿದ್ರಿಂದಾಗಿ ಒಂದಿನ ಸುತ್ತೆಲ್ಲ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಕತ್ತಲಾಯಿತು. ಕತ್ತಲಾಗಿದ್ರಿಂದಾಗಿ ಬೇಗ ಗಾಡಿಯನ್ನ ಕುದುರೆಯನ್ನ ಓಡಿಸು, ರಾಜಧಾನಿಗೆ ತಲುಪೋಣ ಅಂತೇಳಿ ಮಂತ್ರಿಗೆ ಹೇಳಿದ. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಏನಾಯ್ತು, ಅಲ್ಲಿ ಕತ್ತಲಾದ್ರೂ ಕೂಡ ಒಬ್ಬ ವಿಪ್ರ ಅಂದ್ರೆ ಯಾರು, ಬ್ರಾಹ್ಮಣ. ಒಬ್ಬ ಬ್ರಾಹ್ಮಣ ಏನ್ ಮಾಡ್ತಾ ಇದ್ದ, ಕತ್ಲೆ ಆದ್ರೂ ಕೂಡ ಕಷ್ಟಪಟ್ಟು ಕೆಲಸವನ್ನ ಮಾಡ್ತಾ ಇದ್ದ. ಆ ವಿಪ್ರನ ಹೆಸರು ಶೇಷಶರ್ಮ ಅಂತೇಳಿ. ಇಲ್ಲಿ ಕೆಲಸವನ್ನ ಮಾಡ್ತಿದ್ದಂತಹ ಅದನ್ನ ಕಂಡಂತಹ ರಾಜ ಏನ್ ಮಾಡ್ದ, ಕೇಳ್ದ, ಯಾರಪ್ಪ ನಮ್ಮ ಸಾಮ್ರಾಜ್ಯದಲ್ಲಿ ಇಷ್ಟೊಂದು ಕಷ್ಟಪಟ್ಟು ದುಡಿತಾ ಇದಾರಲ್ಲ, ನಾನು ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರ್ಬೇಕು, ನನ್ನ ಪ್ರಜೆಗಳು ಅಂತೇಳಿ ನಾನು ಬಯಸ್ತೀನಿ. ಆದ್ರೆ ಇಷ್ಟೊಂದು ಕತ್ಲಾದ್ರೂ ಕೂಡ ಇಷ್ಟೊಂದು ಕಷ್ಟಪಟ್ಟು ದುಡಿತಾ ಇದ್ದಾನಲ್ಲ ಅಂತೇಳಿ ಹೇಳ್ತಾನೆ. ಆಗ ಮಂತ್ರಿ ಹೇಳ್ತಾರೆ, ಇವನು ಶೇಷಶರ್ಮ ಅಂತಕ್ಕಂಥ ಒಬ್ಬ ವಿಪ್ರ ಬ್ರಾಹ್ಮಣ. ಇವನು ತನ್ನ ಹೆಂಡತಿ ಮಕ್ಕಳನ್ನ ಸಾಕೋಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾನೆ ಅಂತೇಳಿ ಹೇಳ್ತಾನೆ. ಹಾಗಾದ್ರೆ ಅವನು ಯಾಕೆ ಇಷ್ಟೊಂದು ಶ್ರಮ ಪಟ್ಟು ದುಡಿತಾನೆ, ಸ್ವಲ್ಪ ಹಣವನ್ನ ಕೊಡು ಹೋಗಿ ಅಂತೇಳಿ ಹೇಳಿದಾಗ ಅವ್ನು ಹೇಳ್ತಾರೆ, ಇಲ್ಲ, ಯಾರು ಕೊಟ್ರು ಅವನ ಹಣವನ್ನ ತೆಗೆದುಕೊಡಲ್ಲ, ಅವನೊಬ್ಬ ಸ್ವಾಭಿಮಾನಿ, ತಾನು ಶ್ರಮ ಪಟ್ಟು ದುಡಿದು ಅದರಿಂದ ಬಂದಂತಹ ಹಣದಿಂದಲೇ ಅವನ ಜೀವನವನ್ನ ನಿರ್ವಹಿಸೋದು ಅಂತೇಳಿ ಹೇಳ್ತಾರೆ. ಸರಿ, ಹಾಗಾದ್ರೆ ಬಾ ನಾಳೆ ನೋಡೋಣ ಅಂತೇಳಿ ಯಾರು ಮಂತ್ರಿನೋ ರಾಜನು ಹೊರಡ್ತಾರೆ. ಸರಿ, ಬೆಳಗ್ಗೆ ಆಗೋಷ್ಟೊತ್ತಿಗೆ ಅವನ ಒಂದು ಉಳಿತಾ ಇರ್ತಕ್ಕಂಥ ಭೂಮಿಯಲ್ಲಿ ಒಂದಿಷ್ಟು ಚಿನ್ನವನ್ನ ಬೆಳ್ಳಿಯನ್ನ ತುಂಬಿ ಇಟ್ಟಿರ್ತಾರೆ. ಆ ಉಳಿಮೆ ಮಾಡ್ತಾ ಇರ್ಬೇಕಾದ್ರೆ ಅವನಿಗೆ ಆ ಚಿನ್ನ ಆ ಬೆಳ್ಳಿ ಎಲ್ಲ ಸಿಗುತ್ತೆ. ಸಿಕ್ಕಾಗ ಅವನೇನ್ ಮಾಡ್ತಾನೆ, ಆ ಚಿನ್ನ ಬೆಳ್ಳಿ ಸಮೇತ ರಾಜ ದರ್ಬಾರಿಗೆ ಬರ್ತಾನೆ. ರಾಜ ದರ್ಬಾರಿಗೆ ಬಂದ್ಬಿಟ್ಟು ಅಲ್ಲಿ ಇದ್ದಂತ ರಾಜನಿಗೆ ಕೊಡ್ತಾನೆ, ಇದು ಮಹಾರಾಜರೇ, ನಮ್ಮ ಭೂಮಿಯಲ್ಲಿ ನಾನು ಉಳಿಮೆ ಮಾಡ್ತಾ ಇರ್ಬೇಕಾದ್ರೆ ನನಗೆ ಸಿಕ್ಕಿತ್ತು, ಇದು ಯಾರದ್ದು ಏನೋ, ಯಾರಿಟ್ಟು ಹೋಗಿದ್ದಾರೆ ಏನೋ ಗೊತ್ತಿಲ್ಲ, ಇದು ಯಾರದ್ದು ಅಂತೇಳಿ ವಿಚಾರಿಸಿ ನೀವು ಅವರಿಗೆ ಕೊಡ್ಬೇಕು ಅಂತೇಳಿ ಹೇಳ್ತಾರೆ. ಆಗ ರಾಜ ಹೇಳ್ತಾನೆ, ಯಾರದ್ದೋ ಏನೋ ಗೊತ್ತಿಲ್ಲಪ್ಪ, ತಗೋರಿನೇ ಇಟ್ಕೋ, ಪರವಾಗಿಲ್ಲ, ನಾನು ಹೇಳ್ತಾ ಇದ್ದೀನಿ ಇಟ್ಕೋ ಅಂತೇಳಿ ಹೇಳಿದಾಗ, ಇಲ್ಲ ಸ್ವಾಮಿ, ನಾನು ಇಟ್ಕೊಳಲ್ಲ. ಹೆಂಗ್ ಇಟ್ಕೊಳಕ್ಕಾಗುತ್ತೆ, ನಾನು ಉಳಿಮೆ ಮಾಡ್ತಾ ಇರ್ಬೇಕಾರೆ ನನ್ನ ಹೊಲಕ್ಕೆ ಹಲವಾರು ಪಕ್ಷಿಗಳು ಬರ್ತವೆ, ನವಿಲುಗಳು ಬರ್ತವೆ, ಅವೆಲ್ಲ ನನ್ನವು ಅಂತೇಳಿ ಹೇಳಕ್ಕಾಗತ್ತಾ? ಅಥವಾ ನನ್ನ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಹಣ್ಣುಗಳನ್ನ ಕಿತ್ಕೊಂಡು ತಿನ್ನಕ್ಕೆ ಹಲವಾರು ಮನುಷ್ಯರು ಬರ್ತಾ ಇರ್ತಾರೆ, ಹಲವಾರು ವ್ಯಕ್ತಿಗಳು ಬರ್ತಾ ಇರ್ತಾರೆ, ಅವರೆಲ್ಲ ನಮ್ಮವರು ಅಂತೇಳಿ ಹೇಳಕ್ಕಾಗತ್ತಾ? ಇಲ್ಲ, ಇದು ನಂದಲ್ಲ, ಇದು ಹಣ ಯಾರಿಗೆ ಸೇರ್ಬೇಕೋ ಅವರಿಗೇನೆ ಈ ಹಣವನ್ನ ಕೊಟ್ಟು ಬಿಡಿ ಅಂತೇಳಿ ಹೇಳ್ತಾರೆ. ಗೊತ್ತಾಯ್ತಾ ಮಕ್ಳ? ಈ ಕಥೆಯನ್ನ ಕೇಳಿದ್ರಿ ಅಲ್ವಾ? ಈ ಕಥೆಯನ್ನ ಕೇಳಿದ್ರಿಂದಾಗಿ ನಿಮಗೆ ಯಾವ ಒಂದು ಮೌಲ್ಯ ನಿಮಗೆ ನೆನಪಾಗುತ್ತೆ? ಸ್ವಾಭಿಮಾನ, ಹಾಗೇನೆ ಪ್ರಾಮಾಣಿಕತೆ. ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ನಿಷ್ಠೆ. ಯಾವುದು? ನಿಷ್ಠೆ. ಆ ಶೇಷಶರ್ಮನ ನಿಷ್ಠೆ ಎಷ್ಟಿತ್ತು ನೋಡಿ, ಹೌದಲ್ವಾ? ಅವನು ತನ್ನ ಉಳುಮೆ ಮಾಡ್ತಿದ್ದಂತಹ ಜಾಗದಲ್ಲಿ ಸಿಕ್ಕಂತಹ ಹಣವನ್ನೆಲ್ಲ ಬಂದು ಎಲ್ಲಿ ಕೊಟ್ಟ? ರಾಜನಿಗೆ ಕೊಟ್ಟ.
ಹೌದಾನೆ? ಅದರಿಂದಾಗಿ ಅವರ ನಿಷ್ಠೆ ಹೇಗಿತ್ತು ಅಂತೇಳಿ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ರಾಜನು ಕೂಡ ಹೇಗಿದ್ದ, ಹೌದಲ್ಲ? ತನ್ನ ಪ್ರಜೆಗಳನ್ನೆಲ್ಲ ಯಾವ ರೀತಿ ಕಾಣ್ತಾ ಇದ್ದ, ಎಷ್ಟು ಕ್ಷೇಮ, ಅವ್ರನ್ನ ಒಂದು ಕ್ಷೇಮ, ಅವರ ಕ್ಷೇಮ ಸಮಾಚಾರಗಳನ್ನೆಲ್ಲ ವಿಚಾರಿಸ್ತಾ ಇದ್ದ. ಹಂಗೆ ಯಥಾ ರಾಜ ತಥಾ ಪ್ರಜೆ ಅಂತ ನಾವು ಇದಕ್ಕೆ ಮಕ್ಕಳ ಹೇಳ್ತೀವಿ. ಇದೇ ರೀತಿ ನಿಷ್ಠೆಗೆ ಹೆಸರುವಾಸಿ ಆಗಿರ್ತಕ್ಕಂಥ ಒಂದು ಪಾಠ ನಮ್ಗೆ ಇಟ್ಕೊಂಡಿದ್ದಾರೆ ಮಕ್ಕಳ. ಅದೇ ಯಾವುದು? ಪ್ರಜಾನಿಷ್ಠೆ ಅಂತಕ್ಕಂಥ ಒಂದು ಪಠ್ಯ ಭಾಗ. ಯಾವುದು? ಪ್ರಜಾನಿಷ್ಠೆ. ಇದನ್ನ ಬರೆದವರು ಯಾರು ಅಂತಂದ್ರೆ ಸಾಶಿ ಮರುಳಯ್ಯ. ಅವರ ಒಂದು ಭಾವಚಿತ್ರಗಳನ್ನ ಗಮನಿಸಿ ಮಕ್ಕಳ. ನೋಡಿ, ಇದು ಅವರ ಒಂದು ಭಾವಚಿತ್ರ, ಸಾಶಿ ಮರುಳಯ್ಯ. ನೋಡಿದ್ರಲ್ಲ? ನೋಡಿ ಮಕ್ಕಳ, ಈಗ ಈ ಸಾಶಿ ಮರುಳಯ್ಯನವರ ಒಂದು ಪರಿಚಯವನ್ನ ನಾವು ಇವಾಗ ಸಂದರ್ಶನದ ಮೂಲಕ ತಿಳ್ಕೊಳ್ಳೋಣ ಮಕ್ಕಳ. ಈ ಸಂದರ್ಶನ ಚಟುವಟಿಕೆಯನ್ನು ನಡೆಸ್ಕೊಳ್ತಕ್ಕಂಥವ್ರು ಒಂದು ಚಂದನ ನಿರೂಪಕಿಯಾಗಿ, ಹಾಗೆಯೇ ದೀಪಕ್ ಸಾಶಿ ಮರುಳಯ್ಯನವರಾಗಿ ಈಗ ಒಂದು ಆಕ್ಟಿವಿಟಿಯನ್ನ, ಸಂದರ್ಶನದ ಕವಿ ಪರಿಚಯದ ಒಂದು ಸಂದರ್ಶನ ಆಕ್ಟಿವಿಟಿಯನ್ನ ನಡೆಸ್ಕೊಡ್ತಾರೆ. ನಾವೆಲ್ಲರೂ ವೀಕ್ಷಣೆ ಮಾಡೋಣ ಬನ್ನಿ. ಎಲ್ಲ ವೀಕ್ಷಕರಿಗೂ ತರಳಬಾಳು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲನೆಯದಾಗಿ ಸಾಶಿ ಮರುಳಯ್ಯ ಅವರನ್ನು ಸ್ವಾಗತಿಸೋಣ. ಸಾಶಿ ಮರುಳಯ್ಯ ಅವರು, ನಿಮ್ಮ ಪೂರ್ಣ ಹೆಸರೇನು? ನಿಮ್ಮ ಪೂರ್ಣ ಹೆಸರು ಸಾಸಲು ಶಿವರುದ್ರಯ್ಯ ಮರುಳಯ್ಯ. ನೀವು ಜನಿಸಿದ ದಿನಾಂಕವನ್ನು ಹೇಳಿ. 1931ರಲ್ಲಿ ನಾನು ಜನಿಸಿದೆ. ನಿಮ್ಮ ತಂದೆ ತಾಯಿಯ ಹೆಸರೇನು? ನನ್ನ ತಂದೆ ಶಿವರುದ್ರಯ್ಯ, ತಾಯಿ ಸಿದ್ದಮ್ಮ. ನೀವು ಬರೆದಿರುವ ಕೃತಿಗಳ ಹೆಸರನ್ನು ಹೇಳಿ. ನಾನು ಶಿವತಾಂಡವ, ವಚನವಾಕಪಿ, ಪಿಂಗನಕಲ್ಲು, ನಾಟ್ಯಮಯೂರಿ ಇನ್ನು ಮುಂತಾದ ಕೃತಿಗಳನ್ನು ನಾನು ರಚಿಸಿದ್ದೇನೆ. ನಿಮಗೆ ದೊರೆತಿರುವ ಪ್ರಶಸ್ತಿಗಳ ಹೆಸರು? ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇವರಾಜ್ ಬಹದ್ದೂರ್ ಪ್ರಶಸ್ತಿ ನನಗೆ ಲಭ್ಯವಿದೆ. ನೀವು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಕವಿ ಪರಿಚಯ ತುಂಬಾ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಎಲ್ಲರಿಗೂ ಅವರಿಬ್ಬರಿಗೂ ಕೂಡ ತುಂಬಾ ಧನ್ಯವಾದಗಳು. ಹಾಗಾದ್ರೆ ಮಕ್ಕಳ, ಈಗ ಕವಿ ಪರಿಚಯ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಗೊತ್ತಾನೆ. ಈ ಕವಿ ಪರಿಚಯದ ಬಗ್ಗೆ ಒಂದು ಚಿಕ್ಕದಾದಂತಹ ಒಂದು ಚಟುವಟಿಕೆಯನ್ನ ಮಾಡೋಣ ಮಕ್ಕಳ. ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ, ನೀವು ಹೇಳ್ತಾ ಹೋಗಿ. ಸಾಶಿ ಮರುಳಯ್ಯ ಇವರ ಒಂದು ಪೂರ್ಣ ಹೆಸರೇನು? ಸಾಸಲು ಶಿವರುದ್ರಯ್ಯ ಮರುಳಯ್ಯ. ಸಾಶಿ ಮರುಳಯ್ಯನವರು ಜನಿಸಿದ ಸ್ಥಳ ಯಾವುದು? ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಸಾಸಲು ಗ್ರಾಮದಲ್ಲಿ ಜನಿಸಿದರು. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಎಂಬ ಗ್ರಾಮದಲ್ಲಿ ಜನಿಸಿದ್ದಾರೆ. ವೆರಿ ಗುಡ್. ಸಿಟ್ ಡೌನ್. ಹಾಗೆ ಸಾಶಿ ಮರುಳಯ್ಯನವರು ಬರೆದಂತಹ ಕೃತಿಗಳು ಯಾವುವು? ಶಿವತಾಂಡವ, ಕೆಂಗನಕಲ್ಲು, ವಿಜಯ ವಾಚಪಿ, ವಚನ ವೈಭವ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಶಿವತಾಂಡವ, ಕೆಂಗನಕಲ್ಲು, ವಿಜಯ ವೈಭವ, ವಚನ ವೈಭವ ಹೀಗೆ ಹಲವಾರು ಕೃತಿಗಳನ್ನ ರಚಿಸಿದ್ದಾರೆ. ಸಾಶಿ ಮರುಳಯ್ಯನವರಿಗೆ ಸಂದ ಪ್ರಶಸ್ತಿಗಳು ಯಾವುವು? ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇವರಾಜ್ ಬಹದ್ದೂರ್ ಪ್ರಶಸ್ತಿ.
ಇಷ್ಟೆಲ್ಲ ಪ್ರಶಸ್ತಿಗಳು ನಮಗೆ ಲಭಿಸಿವೆ. ಸಾಹಿತ್ಯ ಕೃಷಿಗೆ ನೀಡಿದಂತಹ ಕೊಡುಗೆಯನ್ನು ಗಮನಿಸಿ ಸರ್ಕಾರ ಇವರಿಗೆ ಇಷ್ಟೆಲ್ಲ ಪ್ರಶಸ್ತಿಗಳನ್ನ ನೀಡಿದೆ ಅಂತ ಹೇಳಿ ಹೇಳ್ತೀವಿ. ಇನ್ನ ಮುಂದುವರೆದು ನಾವು ಪ್ರಜಾನಿಷ್ಠೆ ಅಂತಕ್ಕಂಥ ಒಂದು ಗದ್ಯ ಭಾಗಕ್ಕೆ ಬರೋಣ ಮಕ್ಕಳ. ಈ ಪ್ರಜಾನಿಷ್ಠೆ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಒಂದು ಕಾದಂಬರಿ ಪ್ರಕಾರಕ್ಕೆ ಸೇರಿರ್ತಕ್ಕಂಥದ್ದು. ಯಾವ ಪ್ರಕಾರಕ್ಕೆ ಸೇರಿರ್ತಕ್ಕಂಥದ್ದು? ಕಾದಂಬರಿ ಪ್ರಕಾರಕ್ಕೆ ಸೇರಿರ್ತಕ್ಕಂಥದ್ದು. ನಾವು ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳನ್ನ ನೋಡ್ತಾ ಹೋಗ್ತೀವಿ, ಹಲವಾರು ಸಾಹಿತ್ಯ ಪ್ರಕಾರಗಳನ್ನ ನೋಡ್ತಾ ಹೋಗ್ತೀವಿ, ಹೌದಲ್ವಾ? ಯಾವ್ಯಾವ್ದು ಕನ್ನಡ ಸಾಹಿತ್ಯ ಪ್ರಕಾರಗಳು? ಕಾದಂಬರಿ, ಕವನ ಸಂಕಲನಗಳು, ನಾಟಕ, ಪ್ರಬಂಧ, ಹಾಗೇನೆ ವಿಮರ್ಶೆ, ಹೌದಾನೆ, ವ್ಯಕ್ತಿ ಚಿತ್ರ, ಆತ್ಮಚರಿತ್ರೆ, ಹೌದಾನೆ, ಆತ್ಮಕಥೆ, ಹೀಗೆ ಹಲವಾರು ಸಾಹಿತ್ಯ ಪ್ರಕಾರಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಕಾದಂಬರಿನೂ ಕೂಡ ಒಂದು ಅಂತೇಳಿ ಹೇಳ್ತೀವಿ ಮಕ್ಕಳ. ಈ ಕಾದಂಬರಿ ಅಂತಕ್ಕಂಥದ್ದು ಕಥಾ ಸಾಹಿತ್ಯದ, ಅಂದ್ರೆ ಕಥೆಗಳು ಬರುತ್ತಲ್ವಾ, ಆ ಕಥಾ ಸಾಹಿತ್ಯದ ಒಂದು ವಿಸ್ತೃತ ರೂಪ ಅಂತೇಳಿ ಹೇಳ್ತೀವಿ ಮಕ್ಕಳ. ಈಗ ಕಥೆಗಳು ಅಂತಂದ್ರೆ ಒಂದು ಸನ್ನಿವೇಶ, ಒಂದು ಘಟನೆಯನ್ನ ಏನ್ ಮಾಡುದು, ಸ್ಥೂಲವಾಗಿ ಹೇಳ್ತಕ್ಕಂಥದ್ದು, ವಿವರಾತ್ಮಕವಾಗಿ ಅಲ್ಲದೆ ಸ್ಥೂಲವಾಗಿ ಹೇಳ್ತಕ್ಕಂಥದ್ದು. ಅದೇ ಕಾದಂಬರಿ ಅಂತಕ್ಕಂಥದ್ದು ಏನು, ಒಂದು ಘಟನೆ, ಒಂದು ಸನ್ನಿವೇಶವನ್ನ ದೀರ್ಘವಾಗಿ ಹೇಳ್ತಕ್ಕಂಥದ್ದನ್ನ ನಾವೇಂತ ಕರಿತೀವಿ, ಕಾದಂಬರಿ ಅಂತೇಳಿ ಹೇಳ್ತೀವಿ. ಈ ಕಾದಂಬರಿಯಲ್ಲಿ ನಾವು ಹಲವಾರು ಪ್ರಕಾರಗಳನ್ನ ಗುರುತಿಸ್ತಾ ಹೋಗ್ತೀವಿ ಮಕ್ಕಳು. ಯಾವ್ಯಾವ ಪ್ರಕಾರಗಳು? ಒಂದು ಸಾಮಾಜಿಕ ಕಾದಂಬರಿ, ಹಾಗೇನೆ ಪತ್ತೇದಾರಿ ಕಾದಂಬರಿ. ಗೊತ್ತಿದ್ರೆ ಹೇಳಿ ಮಕ್ಕಳ. ಪತ್ತೇದಾರಿ ಕಾದಂಬರಿ, ಹಾಗೇನೆ ವೈಚಾರಿಕ ಕಾದಂಬರಿ, ಹಾಗೇನೆ ಪೌರಾಣಿಕ ಕಾದಂಬರಿ, ಹಾಗೇನೆ ಕೌಟುಂಬಿಕ ಕಾದಂಬರಿ, ಐತಿಹಾಸಿಕ ಕಾದಂಬರಿ. ಹೌದರೆ ಈ ರೀತಿ ಹಲವಾರು ಪ್ರಕಾರದ ಕಾದಂಬರಿಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಯಾವ್ಯಾವುದು? ಒಂದು ಸಾಮಾಜಿಕ ಕಾದಂಬರಿ, ವೈಚಾರಿಕ ಕಾದಂಬರಿ, ಪೌರಾಣಿಕ ಕಾದಂಬರಿ, ಕೌಟುಂಬಿಕ ಕಾದಂಬರಿ, ಐತಿಹಾಸಿಕ ಕಾದಂಬರಿ. ಹೌದರೆ ಹೀಗೆ ಹಲವಾರು ಕಾದಂಬರಿಗಳನ್ನ ನಾವು ಗುರುತಿಸ್ತಾ ಹೋಗ್ತೀವಿ ಮಕ್ಕಳ. ಇಲ್ಲಿ ಈ ಪ್ರಕಾರಗಳಲ್ಲಿ ಹಲವಾರು ಜನ ಕವಿಗಳು ಹಲವಾರು ಕಾದಂಬರಿಗಳನ್ನ ಬರೀತಾ ಹೋಗ್ತಾರೆ. ಅದರಲ್ಲಿ ಪ್ರಮುಖರಾದಂತಹ ಕಾದಂಬರಿಕಾರರನ್ನ ನಾವು ಹೆಸರಿಸೋದಾದ್ರೆ ಕುವೆಂಪು. ಗೊತ್ತಲ್ಲ ಮಕ್ಕಳ? ಯಾರೋ ರಾಷ್ಟ್ರಕವಿ, ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಕುವೆಂಪುರವರು. ಇವರು 2 ಪ್ರಖ್ಯಾತ ಕಾದಂಬರಿಗಳನ್ನ ಬರೆದಿದ್ದಾರೆ. ಗೊತ್ತಾ ಯಾವ್ಯಾವುದು ಅಂತೇಳಿ? ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಅಂತಕ್ಕಂಥ ಸುಪ್ರಸಿದ್ಧ ಕಾದಂಬರಿಗಳನ್ನ ಇವರು ಬರೆದಿದ್ದಾರೆ. ಇವುಗಳನ್ನ ಆಧರಿಸಿ ಫಿಲ್ಮು ಕೂಡ ತೆಗೆದಿದ್ದಾರೆ. ಅರ್ಥ ಆಯ್ತಾ? ಹಂಗೆ ಕುವೆಂಪು ಆಗಿರ್ಬೋದು, ಹಾಗೆ ತಾರಾಸು, ಹಾಗೆ ಸುಬ್ಬರಾವು. ಯಾವ ಸುಬ್ಬರಾವು? ಗೀತಾ ನಾಗಭೂಷಣ್, ಹಾಗೆ ಪುಟ್ಟಪ್ಪ, MS ಪುಟ್ಟಪ್ಪ, ಶಿವರಾಮ ಕಾರಂತರು, ಹಾಗೇನೆ ತಾರಾಸು, ಬಸವರಾಜ ಕಟ್ಟಿಮನಿ, ಚಂದ್ರಂಗ, P. ಲಂಕೇಶ್, ಹೀಗೆ ಹಲವಾರು ಜನ ಕವಿಗಳು ಕಾದಂಬರಿಗಳನ್ನ ಬರೆದು ಹೆಸರುವಾಸಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಅಂತೇಳಿ ನಾವು ಹೇಳ್ಬೋದು. ಅರ್ಥ ಆಗ್ತಿದೆ ಹೇಳ್ತಾ ಇದ್ದು? ಈಗ ಪ್ರಸ್ತುತ ನಮಗೆ ಇರ್ತಕ್ಕಂಥ ಪ್ರಜಾನಿಷ್ಠೆ ಅಂತಕ್ಕಂಥದ್ದು ಕೂಡ ಒಂದು ಕಾದಂಬರಿಯನ್ನ ಆಧರಿಸಿರ್ತಕ್ಕಂಥ ಒಂದು ಗದ್ಯ ಭಾಗ. ಯಾವ ಕಾದಂಬರಿಯನ್ನ ಆಧರಿಸಿರ್ತಕ್ಕಂಥದ್ದು ಅಂತಂದ್ರೆ ನಾಟ್ಯ ಮಯೂರಿ ಅಂತಕ್ಕಂಥ ಒಂದು ಕಾದಂಬರಿಯನ್ನ ಆಧರಿಸಿರ್ತಕ್ಕಂಥದ್ದು. ನಾಟ್ಯ ಮಯೂರಿ. ನಾವ್ ಯಾರನ್ನ ಕರಿತೀವಿ ಮಕ್ಕಳ ನಾಟ್ಯ ಮಯೂರಿ ಅಂತೇಳಿ? ಯಾರು? ಶಾರದಾದೇವಿ. ಹೌದಾನೆ? ಯಾರು ಆಕೆ? ವಿಷ್ಣುವರ್ಧನನ ಪತ್ನಿ.
ಭಾಗದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಈ ಗದ್ಯದ ಒಂದು ಆಶಯ ಭಾವ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಮಕ್ಕಳೇ. ಹೊಯ್ಸಳ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರು? ವಿಷ್ಣುವರ್ಧನ. ಆತನ ಮಹಾರಾಣಿ ಶಾಂತಲಾ ದೇವಿ. ಆತನ ಹೆಂಡತಿ ಯಾರು? ಶಾಂತಲಾ ದೇವಿ. ಈಕೆಯನ್ನ ನಾವೇನಂತ ಕರಿತೀವಿ? ನಾಟ್ಯ ಮಯೂರಿ ಅಂತ ಕರಿತೀವಿ. ಹೌದಾ? ನಾಟ್ಯದಲ್ಲಿ ತುಂಬಾನೇ ಹೆಸರುವಾಸಿಯಾಗಿದ್ದಂಥವಳು. ನಾವು ಹಳೆಬೀಡು ದೇವಸ್ಥಾನವನ್ನ ನೋಡಿದ್ರೆ ಇಲ್ಲೇ ಇದೆಲ್ಲ ಮಕ್ಕಳೇ, ಚಿತ್ರ ಅದು ಹಳೆಬೀಡಿನ ಒಂದು ದೇವಸ್ಥಾನ ಇದೆ. ಅರ್ಥ ಆಗ್ತಿದ್ಯಾ? ಈ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ವೇದಿಕೆ ಇದೆ, ನೋಡಿದ್ರೆ ಗಮನಿಸಿದ್ರೆ ಯಾರಾದ್ರೂ? ಆ ವೇದಿಕೆ ಇದೆ, ಅದನ್ನ ಹೆಂಡತಿಗೋಸ್ಕರ ಅಂದ್ರೆ ನಾಟ್ಯ ರಾಣಿಗೋಸ್ಕರನೇ ಕಟ್ಟಿಸಿದಂತಹ ಒಂದು ವೇದಿಕೆ ಅಂತಾನೂ ಕೂಡ ಹೇಳ್ತಾರೆ. ಅರ್ಥ ಆಯ್ತಾ? ಆ ರೀತಿ ಶಾಂತಲಾ ದೇವಿ ಪ್ರಜಾಪ್ರೇಮಿ ಆಗಿದ್ದ ಈಕೆಯು ಒಮ್ಮೆ ಮಾರುವೇಷದಲ್ಲಿ ರಾಜ್ಯ ಸಂಚಾರ ಮಾಡುತ್ತಿದ್ದಳು. ಈಕೆ ಮಾರುವೇಷದಲ್ಲಿ, ಇವಳು ಒಬ್ಬ ರಾಣಿ ಆಗಿರೋದ್ರಿಂದಾಗಿ ರಾಣಿ ಅವಳು ಇದ್ದಂಗೆನೆ ಊರಿನ ಸಂಚಾರವನ್ನ ಮಾಡೋಕೆ ಆಗೋದಿಲ್ಲ, ಜನಗಳ ಒಂದು ನಿಜ ಸ್ಥಿತಿಯನ್ನ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದರಿಂದಾಗಿ ಈಕೆ ಏನ್ ಮಾಡೋದು? ಮಾರುವೇಷದಲ್ಲಿ ರಾಜ್ಯ ಸಂಚಾರವನ್ನ ಮಾಡೋದಕ್ಕೆ ಹೊರಟಳು. ಆ ಸಮಯದಲ್ಲಿ ಪ್ರಜೆಗಳ ಪ್ರಾಮಾಣಿಕತೆಯನ್ನು ಕಂಡಳು. ಆ ರಾಜ್ಯ ಸಂಚಾರವನ್ನ ಮಾಡ್ತಾ ಇರ್ಬೇಕಾದ್ರೆ ಆಕೆ ಏನ್ ಮಾಡ್ತಾಳೆ? ತನ್ನ ಸಾಮ್ರಾಜ್ಯದ ಪ್ರಜೆಗಳ ಒಂದು ಪ್ರಾಮಾಣಿಕತೆ ಅಂದ್ರೆ ನಿಷ್ಠೆಯನ್ನ ಕಂಡ್ತಾಳೆ. ನನ್ನ ಪ್ರಜೆಗಳು ಎಷ್ಟು ಪ್ರಾಮಾಣಿಕರು ಅಂತಕ್ಕಂಥದ್ದು ಅವಳಿಗೆ ಅವಾಗ ಗೊತ್ತಾಗುತ್ತೆ. ಭೂಮಿಯಲ್ಲಿ ದೊರಕಿದ ಸಂಪತ್ತು ಪ್ರಜೆಗಳಿಗೆ ಸೇರಿದ್ದರಾದ್ದರಿಂದ ಅದನ್ನು ಪ್ರಜೆಗಳಿಗಾಗಿಯೇ ಬಳಸಬೇಕು ಎಂಬ ಅಭಿಪ್ರಾಯದಂತೆ ದೇವಾಲಯದ ನಿರ್ಮಾಣಕ್ಕೆ ಆ ಸಂಪತ್ತನ್ನು ಬಳಸಲು ಮಾಡಿದ ತೀರ್ಮಾನವನ್ನು ಈ ಪ್ರಜಾನಿಷ್ಠೆ ಎಂಬ ಪಾಠದಲ್ಲಿ ಕಾಣಬಹುದಾಗಿದೆ. ಅಂದ್ರೆ ಈರಣ್ಣ ಬೀರಣ್ಣ ಅಂತ ಇರ್ತಾರೆ. ಅದರಲ್ಲಿ ಒಬ್ಬನಿಗೆ ತಾನು ಭೂಮಿಯನ್ನ ಉಳುಮೆ ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ? ಸಂಪತ್ತು ಸಿಗುತ್ತೆ. ಆ ಸಿಕ್ಕಿದಂತ ಸಂಪತ್ತನ್ನ ನ್ಯಾಯ ತೀರ್ಮಾನಕ್ಕೆ ಅಂತೇಳಿ ತಗೊಂಡ್ಬರ್ತಾರೆ. ಆಗ ಆ ಹೂವನ್ನು ಯಾರಿಗೂ ಬೇಡವಾಗುತ್ತೆ, ಸಿಕ್ಕಿದವನ್ಗೆ, ಆಗ ಕೊಂಡವನ್ಗೆ ಯಾರಿಗೂ ಬೇಡವಾಗುತ್ತೆ. ಆಗ ತೀರ್ಮಾನ ಏನಂತ ಕೊಡ್ತಾರೆ? ರಾಜ್ಯದ ಬೊಕ್ಕಸಕ್ಕೆ ಹೋಗಲಿ ಅಂತ ಕೊಡ್ತಾರೆ. ಆಗ ಆ ತೀರ್ಮಾನವನ್ನ ರಾಣಿ ಒಪ್ಪದಲೇ ಆ ಹಣ ಅದು ಪ್ರಜೆಗಳ ವಿನಿಯೋಗಕ್ಕೆ ಉಪಯೋಗ ಆಗ್ಲಿ, ಅಲ್ಲೊಂದು ದೇವಸ್ಥಾನವನ್ನ ಹಣದಿಂದ ಕಟ್ಲಿ ಅಂತಕ್ಕಂಥ ತೀರ್ಮಾನವನ್ನ ಕೊಡ್ತಾರೆ. ಆ ಹಣ ಎಲ್ಲಿ ಸಿಗುತ್ತೆ, ಯಾವುದು ಆ ಹಣದಿಂದ ನಿರ್ಮಿಸಿದಂತಹ ದೇವಾಲಯ ಯಾವುದು ಅನ್ನೋದನ್ನ ನಾವು ಪ್ರಸ್ತುತ ಪಾಠದಲ್ಲಿ ತಿಳ್ಕೊಳ್ಳೋಣ. ಆಯ್ತಾ? ತೆಗಿಲಿಲ್ಲ ಮಾಡಿ ನೋಡಿ ಮಕ್ಕಳ, ಒಮ್ಮೆ ಗದ್ಯ ಭಾಗವನ್ನ ಓದ್ತೀನಿ, ಎಲ್ಲರೂ ಗಮನವಿಟ್ಟು ಪುಸ್ತಕವನ್ನೇ ನೋಡ್ತಾರೆ. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನ ಕಂಡ ಪರರಾಜರ ಕಣ್ಣುಗಳು ಕಿಸುರಾದವು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕೆಂದು ಶತ್ರು ರಾಜರುಗಳ ಅನೇಕರು ಹವಣಿಸುತ್ತಿದ್ದರು. ಅವರಲ್ಲಿ ಚೋಳ ಮಂಡಲದ ಕುಲೋತ್ತುಂಗ ಪ್ರಮುಖನಾದವನು. ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿತ್ತು. ಅಲ್ಲಿ ಆದಿಯಮ ಎಂಬುವನನ್ನು ರಾಜಪ್ರತಿನಿಧಿಯಾಗಿ ನೇಮಿಸಿದ್ದನು. ಕುಲೋತ್ತುಂಗ ಪ್ರಚಂಡ ಆಶಾವಾದಿ, ಅಖಂಡ ಭರತಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾ ಪಿಶಾಚಿ. ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ. ಆದಿಯಮ ಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದವನು. ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡ. ಇದನ್ನು ಗುಪ್ತಾಚಾರದಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇಬೇಕಾಯಿತು. ಶಕವರ್ಷ 1038 ದುರ್ಮಿಕಿ ನಾಮ ಸಂವತ್ಸರದ ಆಶ್ವಾಯುಜ ಶುದ್ಧ ದಶಮಿಯಂದು ದ್ವಾರ ಸಮುದ್ರದ ಸೇನೆ
ತಲಕಾಡಿನ ಕಡೆಗೆ ಚೈತ್ರ ಯಾತ್ರೆ ಹೊರಟಿತು. ಮಳವಳ್ಳಿ ಮುಡುಪು ತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಹಾದಿಯಮ ಯುದ್ಧದಲ್ಲಿ ಮಡಿದ. ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಹೋಯಿತು. ತಲಕಾಡ ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು. ಸಮಸ್ತ ಸೇನೆಯು ತಲಕಾಡು ಗುಂಡನಿಗೆ ಜಯವಾಗಲಿ ಎಂದು ಜೈಕಾರ ಹಾಕಿತು. ಹಲವರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದರು. ಆದರೆ ವಿಷ್ಣುವರ್ಧನ ಭೂಪಾಲ ಅದಕ್ಕೆ ಆಸ್ಪದ ಕೊಡಲಿಲ್ಲ. ಕೆಚ್ಚೆದೆಯ ಕಟ್ಟಾಳುಗಳೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈಮರೆಯಬಾರದು. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು. ಆದ್ದರಿಂದ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಲಿ, ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು. ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ. ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಆ ಕಾರಣ ನೀವೆಲ್ಲರೂ ತಲಕಾಡವರನ್ನು ತಮ್ಮವರೆಂದೇ ತಿಳಿದು ನಡೆಸಿಕೊಳ್ಳಿ. ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ 4 ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ. ಪ್ರಜಾಪಾಲಕನಾದ ವಿಷ್ಣುವರ್ಧನ ಭೂಪಾಲನ ಮಾತುಗಳು ಎಲ್ಲರಿಗೂ ಇಳಿಸಿತು. ಅವನ ಇಚ್ಛೆಯನ್ನು ಮಹಾಮಂತ್ರಿ ಗಂಗರಾಜರು ದಂಡಾಧೀಶ ಕುಂಭದೇವನು ಅನುಮೋದಿಸಿದರು. ಇಷ್ಟಿರ್ಲಿ ಮಕ್ಕಳ. ಈಗ ಓದಿರ್ತೀವೋ ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಕರುನಾಡಿನ ಕಣ್ಣುಗಳು ಕಿಸುರಾದವು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬೆಳೆಸುತ್ತಿದ್ದ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕೆಂದು ಶತ್ರು ರಾಜರುಗಳ ನೇಕರು ಅವಣಿಸುತ್ತಿದ್ದರು. ಅವರಲ್ಲಿ ಚೋಳಮಂಡಲದ ಪ್ರಮುಖನಾದವನು ಗಂಗರ ತಲಕಾಡು ಸ್ವಾಧೀನವಾಗಿತ್ತು. ಅಲ್ಲಿ ಆದಿಯಮ ಎಂಬುವವನನ್ನು ರಾಜ ಪ್ರತಿನಿಧಿಯಾಗಿ ನೇಮಿಸಿದ್ದನು. ಕುಲೋತ್ತುಂಗ ಪ್ರಚಂಡ ಆಶಾವಾದಿ, ಅಖಂಡ ಭಾರತ ಖಂಡದ ಒಡೆತನವನ್ನು ಬಯಸುತ್ತಿದ್ದ. ದುರಾಶಾ ಪಿಚಾಚಿ ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮ್ಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ. ಆದಿಯಮ್ಮ ಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದವರು. ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡ. ಇದನ್ನು ಗುಪ್ತಚಾರದಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನೆ ಸಮೇತವಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇಬೇಕಾಯಿತು. ಈಗ ಮಕ್ಕಳೇ, ಈ ಪಾಠವನ್ನ ಓದಿದ್ರಿ ಅಲ್ವಾ ನೀವು? ಈಗ ನಿಮಗೆ ಕೆಲವೊಂದು ವಿಶೇಷ ಪದಗಳು ಅಂತೇಳಿ ಅನ್ಸುತ್ತೆ. ಹೌದಾನೆ? ಕೆಲವೊಂದು ವಿಶೇಷ ಪದಗಳಿದೆ. ಆ ವಿಶೇಷ ಪದಗಳಿಗೆ ನೀವೇನ್ ಮಾಡ್ಬೇಕು? ನಿಮ್ಮ ಹತ್ರ ಒಂದು ನಿಘಂಟಿದೆ ಅಂತ ಅನ್ಕೊಳ್ತೀನಿ. ತೋರಿಸಿ ಮಕ್ಕಳೇ, ಇದೆಯಾ ನಿಘಂಟು? ಕಸ್ತೂರಿ ಕೋಶ ಅಂತಕ್ಕಂಥ ನಿಘಂಟು ಇದೆ. ಕೆಲವರ ಹತ್ರ ಪಾಕೆಟ್ ಡಿಕ್ಷನರಿಗಳಿದಾವೆ. ಅದ್ರ ಮೂಲಕ ನಿಮಗೆ ವಿಶೇಷ ಪದಗಳು ಯಾವಿದಾವೆ ಅವುಗಳಿಗೆ ಒಂಚೂರು ಅರ್ಥವನ್ನ ಹುಡುಕಿ ಮಕ್ಕಳ. 2 ನಿಮಿಷಗಳ ಟೈಮನ್ನ ಕೊಡ್ತೀನಿ, ಹುಡುಕಿ ಬೇಗ. ನೀವು ಹುಡುಕ್ಬೇಕು. ಸರಿ ಮಕ್ಕಳ, ಈಗ ಹುಡುಕಿದಿರಲ್ವಾ? ಆ ಪದಗಳು ಯಾವ್ಯಾವ್ದು ಅಂತ ಹೇಳಿ ನೋಡೋಣ. ಬಾರಪ್ಪ ಸಾರಿಕಾ. ಈಗ ನೀವು ಆ ಪದಗಳು ಯಾವುದು, ಆ ಪದಗಳಿಗೆ ಅರ್ಥ ಹುಡುಕಿದಿರ ನೀವು, ಅದನ್ನ ಹೇಳಿ ಸಾರಿಕಾ ಬೋರ್ಡ್ ಮೇಲೆ ಬರೀತಾ. ಮೊದಲೇನು ಕಿಸೂರು.
ಮೊದಲನೇ ಪದ ಯಾವುದು? ಕಿಸೂರು. ಬರೆಯಪ್ಪ ಆ ಕಡೆ. ಈ ಕಡೆನೇ ಬನ್ನಿ ಒಂಚೂರು, ಆ ಕಡೆ ಅರ್ಥ ಬರೀಬೇಕು. ಕಿಸೂರು. ಕಿಸೂರು. ಏನರ್ಥ ಕಿಸೂರು ಅಂದ್ರೆ? ಕೆಂಪಾದವು ಅಥವಾ ಕೆಂಪು ಬಣ್ಣ ಅಂತ ಬರೀ. ನೆಕ್ಸ್ಟ್ ಪ್ರವರ್ಧಮಾನ. ನೆಕ್ಸ್ಟ್ ಪದ ಯಾವುದು? ಪ್ರವರ್ಧಮಾನ. ವೆರಿ ಗುಡ್, ಚೆನ್ನಾಗಿ ಹುಡುಕಿದ್ದೀರಾ. ಏನಪ್ಪಾ ಅರ್ಥ? ಪ್ರವರ್ಧಮಾನ ಅಂದ್ರೆ ಅಭಿವೃದ್ಧಿ ಹೊಂದುವುದು. ಅಭಿವೃದ್ಧಿ ಹೊಂದುವುದು. ನೆಕ್ಸ್ಟ್ ಪದ ಯಾವುದು? ಚೈತ್ರ ಯಾತ್ರೆ. ಚೈತ್ರ ಯಾತ್ರೆ. ಚೈತ್ರ ಯಾತ್ರೆ. ಚೈತ್ರ ಯಾತ್ರೆ ಪದದ ಅರ್ಥ ಏನಪ್ಪ? ವಿಜಯ ಯಾತ್ರೆ. ವಿಜಯ ಯಾತ್ರೆ. ನೆಕ್ಸ್ಟ್ ಕಂಗಾಲಾಯಿತು. ಕಂಗಾಲಾಯಿತು. ಏನರ್ಥ? ದಿಕ್ಕು ತೋಚದೆ ಇರುವುದು. ದಿಕ್ಕು ತೋಚದೆ ಇರುವುದು. ಹಾಗೆ ನೆಕ್ಸ್ಟ್ ಯಾವ್ದಾರು ಇದೆಯಾ? ಇನ್ನ ಇದೆಯಾ? ಗಾವುಂಡ. ಗಾವುಂಡ. ಗ್ರಾಮದ ವೆರಿ ಗುಡ್. ತುಂಬಾ ಚೆನ್ನಾಗಿ ನೀವು ನಿಘಂಟನ್ನ ಉಪಯೋಗಿಸ್ಕೊಂಡು ಪದಗಳಿಗೆ ಅರ್ಥವನ್ನ ಕಂಡುಹಿಡಿದಿದ್ದೀರಾ ಮಕ್ಕಳ. ಹಾಗೆ ನೆಕ್ಸ್ಟ್ ನೀವು ನಾಳೆ ಬರ್ತಾ ಪದದಲ್ಲಿ ಬರ್ತಕ್ಕಂಥ ಕೆಲವೊಂದು ವ್ಯಾಕರಣಾಂಶಗಳಿದೆ, ಹೌದಾನೆ? ಸಂಧಿ, ಸಮಾಸ, ದ್ವಿಯಕ್ತಿ, ಜೋಡು ನುಡಿ, ಅಂತಾನೆ ಈ ರೀತಿ ತತ್ಸಮ, ತದ್ಭವ ಪದಗಳಿದ್ದಾವೆ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತೆ. ಆ ವ್ಯಾಕರಣಾಂಶಗಳಿಗೆ ಸಂಬಂಧಪಟ್ಟಂತೆ ನೀವು ಆ ಪದಗಳನ್ನ ಕಂಡುಹಿಡ್ಕೊಬೇಕು. ಗೊತ್ತಾಗ್ತಿದ್ಯಾ? ಹಾಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ ನಿಮ್ಗೆ. ಕೆಲವು ಕಾದಂಬರಿಕಾರರನ್ನ ಹೆಸರಿಸಿ. ಕಾದಂಬರಿಗಳನ್ನ ಬರೆದಿದ್ದಾರಲ್ವ ಹಲವಾರು ಜನ. ಯಾರು ಕೆಲವು ಕಾದಂಬರಿಕಾರರನ್ನ ಹೆಸರಿಸಿ. ಬೇಗ ಯಾರಾದ್ರೂ ಕೇಳಿ. ಬಿ. ವೆಂಕಟಾಚಾರ್ಯ, ಗುರುವಾಡಿ ವೆಂಕಟರಾಯ, ಕಿರೂರು ವಾಸುದೇವಾಚಾರ್ಯ, ಎಂ.ಎಸ್. ಪುಟ್ಟಪ್ಪ, ಕುವೆಂಪು, ಶಿವರಾಮ್ ಕಾರಂತ್, ಅನಕೃ. ಹಲವಾರು ಜನ ಕವಿಗಳನ್ನ ಹೆಸರಿಸ್ತಾರೆ. ಹಾಗೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ. ಪ್ರಸ್ತುತ ಪ್ರಜಾನಿಷ್ಠೆ ಗದ್ಯ ಭಾಗದ ಆಕರ ಗ್ರಂಥ ಯಾವುದು? ಯಾವುದು? ನಾಟ್ಯಮಯೂರಿ. ಇನ್ನ ಮುಂದುವರೆದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದರ ಒಂದು ಸಾರಾಂಶದ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದ.